ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬೆಳಗಿನ ಸೂಪರಾಗಿರೋ ಒಂದು ಟೊಮೊಟೊ ಗೊಜ್ಜು, ಟೇಸ್ಟಿಯಾಗಿರೋ ಒಂದು ಇಡ್ಲಿನ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಸೊ ಟೊಮೊಟೊ ಗೊಜ್ಜಿಗೆ ನಾನು ಟೊಮೊಟೊನೆಲ್ಲ ಹೆಚ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಾಗಿರುತ್ತೆ, ನಂಗೆ ತುಂಬಾ ಇಷ್ಟ. ಸೊ ಇದ್ರ ಕಾಂಬಿನೇಷನ್ನು ಟೊಮೊಟೊ ಚೆನ್ನಾಗಿ ಹಣ್ಣಾಗಿರೋ ಟೊಮೊಟೊನ ಕುಯ್ಕೋಬೇಕು. ಒಂದು 8 ರಿಂದ 9 ಟೊಮೊಟೊ ಹಾಕಿ ಸೊ ಒಂದು 4 ಜನ ಆರಾಮಾಗಿ ಈ ಟೊಮೊಟೊ ಗೊಜ್ಜನ್ನ ತಿನ್ನಬಹುದು. ಸೊ ಟೊಮೊಟೊ ಗೊಜ್ಜು ಮಾಡೋ ವಿಧಾನನ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬಿಡೋಣ ಬನ್ನಿ. ಇವಾಗ ಎಲ್ಲ ಟೊಮೊಟೊನೂ ಹೆಚ್ಚಾಯಿತು. ನಾನು ಸೊ ಸ್ಟವಲ್ಲಿ ಒಂದು ಕಡಾಯಿ ಇಟ್ಟಿದ್ದೀನಿ. ಇದಕ್ಕೆ ಒಂದು 6 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಒಂದು 1/4 ಟೀ ಸ್ಪೂನು, ಜೀರಿಗೆ ಒಂದು 1/4 ಟೀ ಸ್ಪೂನು. ಅದಾದಮೇಲೆ ಕರಿಬೇವು ಸೊಪ್ಪು. ಸೊ ಕರಿಬೇವು ಸೊಪ್ಪು ಎಷ್ಟು ಹಾಕ್ತೀರೋ ಅಷ್ಟು ತುಂಬ ಟೇಸ್ಟಿ ಸಿಗುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸೊ ಕರಿಬೇವು ಸೊಪ್ಪು ಆದಮೇಲೆ ಎಲ್ಲ ಹೆಚ್ಚಿಟ್ಟಿರೋ 2 ಆನಿಯನ್ ಹೆಚ್ಚಿಟ್ಟಿದ್ದೀನಿ, ಸ್ವಲ್ಪ ದೊಡ್ಡ ಸೈಜ್ದು. ಅದನ್ನೆಲ್ಲ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ಅದು ಕಂದು ಬಣ್ಣಕ್ಕೆ ಬರೋ ತನಕ ಫ್ರೈ ಮಾಡಿಕೊಂಡು ಒಂದು 10 ಬೆಳ್ಳುಳ್ಳಿನ ಜಜ್ಜಿ ಅದರ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಸೊ ನೆಕ್ಸ್ಟು ಟೊಮೊಟೊ ಏನು ಹೆಚ್ಚಿಟ್ಟಿದ್ದೀವಿ, ಆ 9 ಟೊಮೊಟೊನ ಚಿಕ್ಕದಾಗಿ ಹೆಚ್ಚಿರಬೇಕು, ಅವಾಗ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಅದನ್ನು ಹಾಕಿಬಿಟ್ಟು ಸಾಲ್ಟು ಸ್ವಲ್ಪ ರುಚಿಗೆ ಬೇಕಾದಷ್ಟು ಸಾಲ್ಟ್ ಹಾಕಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಸೊ ಅದು ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ 1 ಟೇಬಲ್ ಸ್ಪೂನ್ ಸಾಂಬಾರು ಪೌಡರು, 1 ಟೇಬಲ್ ಸ್ಪೂನು ಖಾರದ ಪೌಡರು, ಆಮೇಲೆ ಅರ್ಧ ಟೇಬಲ್ ಸ್ಪೂನು ಧನಿಯಾ ಪೌಡರು, 1/4 ಟೇಬಲ್ ಸ್ಪೂನು ಅರಿಶಿನ ಪೌಡರ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಫ್ರೈ ಆಗಬೇಕು. ಇದ್ರದ್ದು ಅಷ್ಟು ಮಸಾಲೆ ಸ್ಮೆಲ್ಲೆಲ್ಲ ಹೋಗೋಷ್ಟು ಫ್ರೈ ಆಗಿಬಿಟ್ಟಿದ ತಕ್ಷಣ 1 ಲೋಟ ಫುಲ್ಲು ನೀರು ಹಾಕ್ತಾಯಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಕಲಸಿ ಇದಕ್ಕೆ ಕುದಿಯೋ ತನಕ ಒಂದು 5 ನಿಮಿಷ ಕುದಿಸ್ಬಿಡಿ. ಸೊ ಅಷ್ಟೇ, ರೆಡಿ ಆಯಿತು. ಇಡ್ಲಿ ಜೊತೆಗೆ ತುಂಬ ಟೇಸ್ಟಾಗಿರುತ್ತೆ, ತಿಂದು ನೋಡಿ. ಸೊ ಪಾಪುನು ಎದ್ಬಿಟ್ರು. ಎದ್ದಿದ ತಕ್ಷಣವೇ ಅವರು ಸ್ವಲ್ಪ ಎಲ್ಲ ಫೇಸ್ ವಾಶ್ ಲೈಟಾಗಿ ಮಾಡಿಕೊಂಡು ಬಾಯೆಲ್ಲ ವಾಶ್ ಮಾಡಿಕೊಂಡು ಬೆಳಗ್ಗೆ ಒಂದು ಫ್ರೂಟ್ ಕೊಟ್ಟಿದ್ದೀನಿ. ಮಕ್ಕಳಿಗೆ ಯಾವಾಗಲೂ ನೀವೇ ತಿನ್ಸೋಕ್ಕೆ ಹೋಗಬೇಡಿ. ಸೊ ಅವ್ರ ಪ್ಲೇಟಿಗೆ ಹಾಕಿ ಕೊಟ್ಬಿಡಿ, ಅವ್ರಿಗೆ ತುಂಬ ಇಷ್ಟಪಡ್ತಾರೆ ಅವ್ರು ತಿನ್ನೋದಕ್ಕೆ. ನೀವು ತಿನ್ಸೋಕ್ಕೆ ಹೋದರೆ ಸ್ವಲ್ಪ ಬಿಗು ಮಾಡ್ತಾರೆ. ನಾನು ಇಲ್ಲಿ ಸಪೋಟನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಹಾಕಿ ಕೊಟ್ಟಿದ್ದೀನಿ. ನೀಟಾಗಿ ಅವು ತಿಂದುಬಿಡ್ತವೆ. ಅಟ್ಲೀಸ್ಟ್ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ತಿಂದುಬಿಡ್ತಾರೆ. ಯಾವಾಗಲೂ ಅಷ್ಟೇ, ಅವಳು ಏನು ತಿಂತಾಳೋ ಅದನ್ನು ಮಿಕ್ಕಿದ್ರೆ ಅವ್ರ ಅಪ್ಪನಿಗೆ ತಿನ್ನಿಸೋದು. ಎಷ್ಟು ಸೂಪರ್ ಲವ್ ಅಲ್ವಾ ಅವಳದು. ಏನ್ಲಿ ಅದು, ಏನಮ್ಮ ಅದು? ಬರ್ಡ್. ಹಾಯ್ ಹೇಳು. ನೀರಿಟ್ಟ ಬರ್ಡ್ಗೆ, ನೀರಿಟ್ಟ. ಸರಿ ಬಾ, ಬರ್ಡ್ಗೆ ನೀರಿಡೋಣ. ಸೊ ಇವತ್ತು ನಾನೇನೋ ಒಂದು ಚಿಕ್ಕ ವಿಷಯ ಒಂದು ಶೇರ್ ಮಾಡಬೇಕಂತ ಇದ್ದೀನಿ. ಸೊ ಬನ್ನಿ ಅದು ಏನಂತ ನೋಡೋಣ. ಸೊ ನೋಡಿ, ಇಲ್ಲಿ ಅಮ್ಮ ಸ್ವಲ್ಪ ಮೆಂತೆ ಸುಮ್ಮನೆ ಹಾಕಿದ್ರು, ನೆನೆ ಹಾಕಿ ಚೆನ್ನಾಗಿ ಬರ್ತಾಯಿದೆ, ಚೆನ್ನಾಗಿ ಚಿಗುರು ಬರ್ತಾಯಿದೆ. ಒಂದೊಂದು ಉದ್ದಕ್ಕೆ ಬಂದಿದೆ, ಒಂದು ಚಿಕ್ಕದಾಗಿ ಬಂದಿದೆ. ತುಂಬಾ ಆಸೆ ನನಗೆ ಗಿಡಗಳೆಲ್ಲ ಬೆಳೆಸ್ಬೇಕಂತ. ಬಟ್ ನನಗಿಲ್ಲಿ ಜಾಗ ಇಲ್ಲ. ಸೊ ನಾನಿರೋದು ರೆಂಟೆಡ್ ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ನೋಡಿ, ಇಲ್ಲೇ ದಾರಿ, ಹೀಗೆ ದಾರಿ ಬಂದ್ಬಿಡುತ್ತೆ. ಮತ್ತು ಇಲ್ಲಿ ಮೇಲೆ ಹೋಗೋರಿಗೆ ದಾರಿ ಆಗುತ್ತೆ. ಇಲ್ಲಿ ಸೊ ಇಷ್ಟು ಸ್ವಲ್ಪ ಪ್ಲೇಸ್ ಇರುತ್ತೆ ಅಷ್ಟೇ. ಇಲ್ಲಿ ಸ್ವಲ್ಪ ಬಂದರೆ ಮನೆ ಎಂಟ್ರೆನ್ಸ್ ಇರುತ್ತೆ. ಹಾಗಾಗಿ ಗಿಡಗಳೆಲ್ಲ ಏನು ಇಡೋಕ್ಕಾಗಲ್ಲ ನನಗೆ. ಒಂದು ಆಲೂವೆರಾ ಜೆಲ್ಲು ಬ್ಯಾಕ್ ಸೈಡ್ ಇಟ್ಲಿಟ್ಟು ಏರಿಯಾದಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಸೊ ಇವತ್ತೆಲ್ಲ ಕೆಲಸನೂ ಆದಷ್ಟು ಬೇಗ ಮುಗಿಸಿದ್ದೀನಿ. ಸೊ ಆದಷ್ಟು ಬೇಗ ಮುಗೀತು ಅಂತಲೇ ಸ್ವಲ್ಪ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಗಲೀಜಾಗಿದೆ, ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಬೇಗನೆ ಎದ್ದೆ, ಮುಖ ಎಲ್ಲ ಡಲ್ಲಾಗಿದೆ ನೋಡಿ. ಪಾಪು ಬೇಗನೆ ಎದ್ದರು, ಮತ್ತೆ ಅವರು ಎದ್ಬಿಟ್ಟು ಮಲ್ಕೊಂಡ್ಬಿಟ್ರು. ಬಟ್ ನನಗೇನು ನಿದ್ದೆ ಬರಲಿಲ್ಲ. ಸೊ ಹಾಗೆ ಕೆಲಸಗಳನ್ನ ಕಂಟಿನ್ಯೂ ಮಾಡ್ಕೊಂಡ್ಬಿಟ್ಟೆ. ಸೊ ಪಾಪುನ ಹೊರಗಡೆನೆ ಬಿಟ್ಬಿಟ್ಟು ಬಂದೆ ನಾನು ಕ್ಲೀನ್ ಮಾಡೋಣ ಅಂತ. ಅವಳು ಹಠ ಮಾಡ್ತಾ ಇದ್ದಾಳೆ ಹೊರಗಡೆ ಇಟ್ಕೊಂಡು. ಇಲ್ಲಿ ಬಂದು ಇದಕ್ಕಿಷ್ಟಕ್ಕೂ ಕಾರಣ ಆ ಮೇಡಮ್ ಒಬ್ಬರೇ. ಅವರೇ ಇದನ್ನೆಲ್ಲ ಎತ್ತಿ ಮೇಲೆ ಕೆಳಗೆ ಹಾಕಿ ನಾನು ಅಲ್ಲಿ ಇಲ್ಲಿ ಹೈಡ್ ಮಾಡಬೇಕಂತ ಎಲ್ಲೆಲ್ಲೋ ಒಂದು ಕಡೆ ಇಟ್ಬಿಟ್ಟಿರ್ತೀನಿ. ಇವಾಗಲೇ ಎಲ್ಲ ಗೊತ್ತಾಗುತ್ತೆ ಅವ್ರಿಗೆ. ಸೊ ಅದನ್ನೆಲ್ಲ ತೊಗೊಂಡು ಕ್ರೀಮ್ ಎಲ್ಲ ತೊಗೊಂಡು ಮುಖಕ್ಕೆಲ್ಲ ಹಚ್ಕೊಳ್ಳೋದೆಲ್ಲ ಮಾಡ್ತಿರ್ತಾರೆ. ಹಾಗಾಗಿ ಅದನ್ನೆಲ್ಲ ಎಲ್ಲೋ ಒಂದೊಂದು ಕಡೆ ಇಟ್ಟಿರ್ತೀನಿ. ಹಾಗಾಗಿ ಈ ಥರ ಡಂಪ್ ಮಾಡಿ ಇಟ್ಟಂಗೆ ಅನಿಸ್ತಿದೆ. ಸೊ ಒಂದು 2 ತಿಂಗಳು ಒಂದ್ಸತಿ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಬಟ್ ಇವಾಗ ತುಂಬಾ ಗಲೀಜಾಗಿ ಹೋಗಿದೆ. ಸೊ ಇವತ್ತು ಕ್ಲೀನ್ ಮಾಡೋಣ ಅಂದ್ಕೊಂಡೆ, ಹಾಗೆ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಸೊ ಅದನ್ನು ಕ್ಲೀನ್ ಮಾಡಿಬಿಡೋಣ ಬನ್ನಿ. ಏನಮ್ಮ, ಏನು? ಬಂದ್ಬಿಟ್ರು ಆಲ್ರೆಡಿ. ಇವಾಗ ಹೆಂಗೆ ಕ್ಲೀನ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಅವ್ನು ಇಟ್ಕೊಂಡೆ ಕ್ಲೀನ್ ಮಾಡಬೇಕು.
ಸೊ ಬನ್ನಿ ಹೇಗೆ ಕ್ಲೀನ್ ಮಾಡೋದಂತ ನೋಡೋಣ. ಇದು ನಿಮ್ಗೊಂದು ಮೋಟಿವೇಶನ್ ವೀಡಿಯೋ ಆಗಿರಲಿ ಅಂದ್ಕೊಂಡಿದ್ದೀನಿ. ಸೊ ಲಾಕ್ಡೌನಲ್ಲಿ ಸುಮ್ಮನೆ ನಾವು ತಿಂದ್ಬಿಟ್ಟು ಮಲ್ಕೊಂಡಿರೋದು ಬದಲು ಸ್ವಲ್ಪ ಏನಾದರೂ ಒಂದು ಕೆಲಸ ಮಾಡ್ತಿರೋಣ, ಆ್ಯಕ್ಟಿವ್ ಆಗಿರಲಿ ಅನ್ನೋದಕ್ಕೋಸ್ಕರ ನಾನು ಇದನ್ನ ಮಾಡ್ತಾ ಇದ್ದೀನಿ. ಸೊ ಇದರಿಂದ ನಿಮಗೂ ಒಂದು ಸ್ವಲ್ಪ ಮೋಟಿವೇಶನ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಕ್ಲೀನ್ ಮಾಡೋಣ. ಸೊ ಯಾವಾಗಲೂ ನಾನು ಮಂತ್ಲಿ ಒಂದು ಸತಿ 2 ಮಂತ್ಸಿಗೆ ಒಂದು ಸತಿ ಡೀಪ್ ಕ್ಲೀನಿಂಗ್ ಮಾಡ್ತಾ ಇರ್ತೀನಿ. ಸೊ ಈ ಸತಿ ಸ್ವಲ್ಪ ಟೈಮ್ ಆಗಲಿಲ್ಲ, ಹಾಗಾಗಿ ಹಂಗಂಗೆ ಬಿದ್ದಿದೆ. ನಮ್ಮ ಲಿಯಾ ಏನು ಮಾಡ್ತಾರೆ ಅಂದರೆ ಎಲ್ಲ ಥಿಂಗ್ಸು ತೊಗೊಂಡೋಗಿ ಎಲ್ಲಿ ಯಾವ ಡ್ರಾ ಸಿಗುತ್ತೋ ಅದರಲ್ಲಿ ಡಂಪ್ ಮಾಡಿ ಇಟ್ಬಿಡ್ತಾರೆ. ಮತ್ತು ಎಲ್ಲೆಲ್ಲಿ ಇಟ್ಟಿರೋದನ್ನೆಲ್ಲ ಯಾವುದಾದ್ರಲ್ಲೋ ಹಾಕಿರ್ತಾರೆ. ಎಷ್ಟೋ ಹುಡುಕಿದ್ರು ಸಿಗಲ್ಲ, ಆಮೇಲೆ ಎಲ್ಲೋ ಒಂದು ಕಡೆ ಸಿಗ್ತಾ ಇರುತ್ತೆ. ಸೊ ಇದಕ್ಕೆ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಬೇಕಾಗಿರೋ ಥಿಂಗ್ಸ್ನೆಲ್ಲ ಸ್ವಲ್ಪ ಮೇಲೇ ಎತ್ತಿಡ್ತಾ ಇದ್ದೀನಿ. ಸೊ ಇವಾಗ ಮೊದಲಿಗೆ ನಾನು ಏನು ಮಾಡ್ತೀನಿ ಅಂದರೆ ಡ್ರೆಸ್ಸಿಂಗ್ ಟೇಬಲಲ್ಲಿ ಸ್ಟೆಪ್ಪಲ್ಲಿ ಮೊದಲು ಯಾವುದಿದೆ ನಮಗೆ ಫಸ್ಟ್ ಫ್ರಂಟ್ ಸೆಲ್ಫ್ ಏನಿದೆ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ನಾನು ಎಲ್ಲದನ್ನೂ ಒಟ್ಟಿಗೆ ಎತ್ತಿಕ್ಬಿಡಲ್ಲ, ಅವಾಗ ನಮಗೊಂಥರ ಟಯರ್ಡ್ ಆಗುತ್ತೆ. ಬೇಕಾಗಿರೋದನ್ನೆಲ್ಲ ನಾವು ಒಂದು ಕಡೆ ಇಟ್ಕೊಂಡು ಬೇಡದಿರೋದನ್ನೆಲ್ಲ ಬಿಸಾಕ್ಬಿಡಬೇಕು. ಸೊ ಇವಾಗೆಲ್ಲ ನಾನು ಕ್ಲೀನ್ ಮಾಡಿಬಿಟ್ಟೆ ಆದಮೇಲೆ ಇರೋ ಶೆಲ್ಫ್ನೆಲ್ಲ. ಸೊ ನನ್ನ ಹಸ್ಬೆಂಡ್ನು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ, ಬಂದು ಅದನ್ನೆಲ್ಲ ಸ್ವಲ್ಪ ಕೋಳಿನ ಹಾಕಿ ಚೆನ್ನಾಗಿ ಕ್ಲೀನ್ಸ್ ಮಾಡಿಕೊಡ್ತಾ ಇದ್ದಾರೆ. ನಾನು ಏನು ಬೇಕು ಬೇಡ ಅನ್ನೋದನ್ನೆಲ್ಲ ತೆಗೆದು ಹಾಕ್ಬಿಟ್ಟು ಸೊ ಬೇಕಿರೋದನ್ನ ಮಾತ್ರ ಅರೇಂಜ್ ಮಾಡಿ ಇಡ್ತಾಯಿದ್ದೀನಿ. ಸೊ ಇವಾಗ ಎಲ್ಲ ಕಡೆನೂ ಅರೇಂಜ್ ಮಾಡಿ ಇಟ್ಟಾಯಿತು. ಮತ್ತು ಇವಾಗ ಸ್ವಲ್ಪ ನನಗಿವಾಗ ಡಿವೈಡರ್ ಇದೆ, ಇದರಲ್ಲಿ ಸ್ವಲ್ಪ ಏನಾದರೂ ಲಿಪ್ ಲೈನರ್ಸು ಮತ್ತು ಕೋಮ್ಸ್ ಎಲ್ಲ ಹಾಕಿ ಇಟ್ಕೋಬೇಕು ಅಂತ ಹೇಳಿ ಅದನ್ನು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ಕ್ಲೀನ್ ಮಾಡಿ ಆದಮೇಲೆ ಅದನ್ನು ಇವ್ಳಿಗೆ ಬೇಗ ಸಿಕ್ಬಿಡುತ್ತೆ ಕೆಳಗಡೆ ಇಟ್ಟರೆ, ಹಾಗಾಗಿ ಮೇಲ್ಗಡೆ ಇಟ್ಬಿಡ್ತಾಯಿದ್ದೀನಿ. ಇವಾಗ ನೆಕ್ಸ್ಟು ಇದು ನೋಡಿ ಎಲ್ಲ ಫುಲ್ಲು ನಾನು ಕಾಜಲ್ ತೆಗೆದು ಈ ರೀತಿ ಎಲ್ಲ ಗೀಜಿಟ್ಟಿಟ್ಟಿದ್ದಾರೆ ಮೇಡಮ್ಮು. ಸೊ ಯಾವುದೇ ರೀತಿ ಎಷ್ಟು ಕೋಲಿನ ಹಾಕಿ ಉಜ್ಜಿದ್ರೂ ಹೋಗಲಿಲ್ಲ ಅದು. ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ನೈಲ್ ಪಾಲಿಷ್ ರಿಮೂವರ್ನ ಯೂಸ್ ಮಾಡಿದೆ. ಸೂಪರಾಗಿ ಹೋಯಿತು, ಒಂದೇ ಸೆಕೆಂಡ್ಗೆ ಹೋಯಿತು. ಸೊ ಇದೊಂದು ಸೂಪರ್ ಟಿಪ್ ನಿಮಗೆ. ಯಾವುದೇ ರೀತಿ ನಿಮಗೆ ಈ ರೀತಿ ಹೋಗ್ದಿರೋದನ್ನೆಲ್ಲ ನೈಲ್ ಪಾಲಿಷಲ್ಲಿ ಟ್ರೈ ಮಾಡಿ, ಹೋಗೇ ಹೋಗುತ್ತೆ. ಸೊ ಈ ರೀತಿ ನೋಡಿ ಒಂದೇ ಸತಿ ನಾನು ರಬ್ ಮಾಡಿದೆ, ನೀಟಾಗಿ ಹೋಗ್ಬಿಡ್ತು. ಸೊ ಇವಾಗ ಮೇಲಿದ್ದು ಮಾತ್ರ ನಾನು ನೈಲ್ ಪಾಲಿಷ್ ರಿಮೂವರ್ ಹಾಕಿ ಒರೆಸ್ಬಿಟ್ಟು ಮತ್ತು ಫುಲ್ಲು ನಾನು ಕೋಲಿನ ಹಾಕಿನೇ ಚೆನ್ನಾಗಿ ಒರೆಸ್ಬಿಟ್ಟೆ. ಒರೆಸಿ ಆದಮೇಲೆ ಒಳಗಡೆ ಇರೋದನ್ನೆಲ್ಲ ನಾನು ತೆಗೆದು ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಡ್ರಾರ ತೆಗೆದು ಕ್ಲೀನ್ ಮಾಡ್ತಾಯಿದ್ದೀನಿ. ಕ್ಲೀನ್ ಮಾಡಿ ಹಾಗೆ ಡ್ರಾನ ಹಾಕ್ತಾಯಿದ್ದೀನಿ. ಎಲ್ಲದನ್ನೂ ಒಂದೊಂದು ಸತಿ ಡಂಪ್ ಮಾಡ್ಕೊಂಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಡ್ರಾಗಳನ್ನೆಲ್ಲ ಕ್ಲೀನ್ ಮಾಡಿ ಹಂಗಂಗೆ ಹಾಕಿಬಿಟ್ರೆ ಸ್ವಲ್ಪ ಈಸಿ ಆಗಿಬಿಡುತ್ತೆ. ಸೊ ಇವಾಗ ನಾನು ಈ ರೀತಿ ಒಂದು ಸ್ಪಾಂಜಲ್ಲಿ ನನಗೆ ಡೈಲಿ ವೇರ್ ಮಾಡೋದಕ್ಕಂಥದ್ದನ್ನ ಇಯರಿಂಗ್ಸ್ನ ಮಾತ್ರ ಸ್ವಲ್ಪ ಅರೇಂಜ್ ಮಾಡಿ ಆರ್ಗನೈಸ್ ಮಾಡಿ ಇಡ್ತಾಯಿದ್ದೀನಿ. ಸೊ ಮಿಕ್ಕಿದ್ದು ಬೇರೆ ಇಯರಿಂಗ್ಸ್ನೆಲ್ಲ ಬೇರೆ ಆರ್ಗನೈಸರೆಲ್ಲ ಹಾಕಿಟ್ಟಿದ್ದೀನಿ. ಬೇಕಾದರೆ ಅದನ್ನು ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ನಂದು ಎಲ್ಲ ಫುಲ್ಲು ಕ್ಲೀನಾಗಿ ನೀಟಾಗಿ ತೋರಿಸಿದ್ದೀನಿ ಅದರಲ್ಲಿ ಮೇಕಪ್ಪನ್ನು ಹೇಗೆ ಆರ್ಗನೈಸ್ ಮಾಡೋದು ಡ್ರೆಸ್ಸಿಂಗ್ ಟೇಬಲ್ನ ಅಂತ. ಅದನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ. ಫುಲ್ ಡೀಪಾಗಿ ನಿಮಗೆ ಅದರಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಮತ್ತು ತುಂಬ ಟಿಪ್ಸು ಕೊಟ್ಟಿದ್ದೀನಿ ನಿಮಗೆ, ಅದರಲ್ಲಿ ಏನೇನು ಹೆಂಗೆ ಜೋಡಿಸ್ಕೋಬೋದು ಅಂತಲ್ಲ. ಸೊ ಅದನ್ನು ಹೋಗಿ ಖಂಡಿತವಾಗ್ಲೂ ಚೆಕ್ ಮಾಡ್ಕೊಳ್ಳಿ. ಇವಾಗ ಈ ಡ್ರಾನೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಜೋಡಿಸಿ ಆಯಿತು. ಇವಾಗ ಒಳಗಡೆ ಇರೋ ಕಂಪಾರ್ಟ್ಮೆಂಟ್ನೆಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಒಂದೊಂದಾಗೆ ಎತ್ತಿ ಇಟ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಹಾಗಾಗಿ ಜೋಡಿಸಿಟ್ಕೊತಾ ಇದ್ದೀನಿ. ಒಟ್ಟಿಗೆ ಡಂಪ್ ಮಾಡಿಬಿಟ್ರೆ ಮತ್ತು ಪ್ಲೇಸ್ ಸಿಗಲ್ಲ ಅಂತ ಹೇಳಿ. ಸೊ ನೆಕ್ಸ್ಟು ಅದೇ ರೀತಿ ಎಲ್ಲದನ್ನೂ ಒಂದೊಂದಾಗಿ ತೆಗ್ದು ಇಟ್ಬಿಟ್ಟು ಕ್ಲೀನ್ ಮಾಡಿ ಹಾಗೆ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಸೊ ಆದಷ್ಟು ಮಂತ್ಲಿ ಒಂದು ಟೈಮ್ ನಾವು ಕ್ಲೀನ್ ಮಾಡ್ತಾಯಿದ್ರೆ ನಮಗೆ ಸ್ವಲ್ಪ ಈಸಿ ಅನಿಸ್ತಾ ಇರುತ್ತೆ. ನೋಡಿ ನೈಲ್ ಪಾಲಿಷ್ದೆಲ್ಲ ಎಲ್ಲೆಲ್ಲೋ ಏನೇನೋ ಹಾಕ್ಬಿಟ್ಟಿದ್ದಾರೆ ಮೇಡಮ್ ತೊಗೊಂಡೋಗಿ. ಎಷ್ಟೋ ದಿನದಿಂದ ಹುಡುಕ್ತಾ ಇದ್ದೆ ಈ ಲ್ಯಾಕ್ಮಿ ಫೌಂಡೇಶನು, ಇದ್ರೊಳಗೆ ಬಿಸಾಕ್ಬಿಟ್ಟಿದ್ದಾರೆ. ಸೊ ಇವಾಗ ಅದನ್ನು ತೆಗೆದೆಲ್ಲ ನೀಟ್ ಮಾಡಿಬಿಟ್ಟು ಜೋಡಿಸಿಡ್ತಾ ಇದ್ದೀನಿ. ಸ್ವಲ್ಪ ಇಡಬೇಕಾದ್ರೇ ಎಲ್ಲದನ್ನೂ ಒಂದು ಸತಿ ಡಸ್ಟ್ ಈ ರೀತಿ ಸುಮ್ಮನೆ ಹಾಗೆ ಮೇಲೆ ಒರೆಸ್ಕೊಂಡ್ರೆ ಸಾಕು, ಸ್ವಲ್ಪ ನೀಟ್ ಆಗಿಬಿಡುತ್ತೆ. ಸೊ ಇವಾಗೆಲ್ಲ ಒರೆಸಿಟ್ಬಿಟ್ಟೆ ಇವಾಗ ಸ್ವಲ್ಪ ಡ್ರಾನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದರಂತೂ ಅಷ್ಟೇ ನೋಡಿ, ಒಂದು ಡಬ್ಬದಲ್ಲಿ ಇಲ್ಲವೇ ಇಲ್ಲ, ಅದರಲ್ಲಿ ಏನು ಇಟ್ಟಿದ್ದೀನಿ ಅನ್ನೋದೇ ಏನು ಕಾಣ್ತಾ ಇಲ್ಲ, ಆ ರೀತಿ ಆಗೋಗ್ಬಿಟ್ಟಿದೆ. ಸೊ ಇವಾಗೆಲ್ಲ ಅದನ್ನು ಸ್ವಲ್ಪ ಅರೇಂಜ್ ಮಾಡ್ಕೊತೀನಿ. ಇದನ್ನು ಮಾಡಿ ಒಂದು ಮಂತ್ ಆಯಿತು ಅಷ್ಟೇ. ಸೊ ಹಾಗಾಗಿ ಸ್ವಲ್ಪ ನೀಟಾಗೇ ಇದೆ. ಏನೇನು ಸ್ವಲ್ಪ ಮೆಸ್ಸಿ ಆಗಿದೆ ಅದನ್ನು ಮಾತ್ರ ಸ್ವಲ್ಪ ನೀಟಾಗಿ ಅರೇಂಜ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ಇವಾಗೆಲ್ಲ ನೀಟ್ ಆಯಿತು. ಒಂದು ಸತಿ ರಿವ್ಯೂ ತೋರಿಸ್ಬಿಡ್ತೀನಿ. ಅಷ್ಟೊಂದು ನಾನು ಚೆನ್ನಾಗಿ ಆರ್ಗನೈಸ್ ಮಾಡಿಲ್ಲ, ಬಟ್ ನನಗೆ ಬೇಕಾಗಿರೋ ವಸ್ತು ನನ್ನ ಕೈಗೆ ಸಿಗೋ ಥರ ನಾನು ಎಲ್ಲಿ ಇಟ್ಟಿದ್ದೀನೋ ಅಲ್ಲಿಗೆ ನನಗೆ ಗೊತ್ತಾಗೋ ಥರ ನಾನು ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಇದ್ರ ಮೇಲೆ ಇಟ್ಟಿರೋದು ಬಂದು ನಾನು ಡೈಲಿ ಯೂಸ್ ಮಾಡೋ ಅಂಥ ಪ್ರಾಡಕ್ಟ್ಸ್ ಮಾತ್ರ ಮೇಲೆ ಇಟ್ಟಿದ್ದೀನಿ. ಸೊ ಫಸ್ಟ್ ಡ್ರಾದಲ್ಲೂ ಅಷ್ಟೇ, ಈ ಸೆಕೆಂಡ್ ಡ್ರಾದಲ್ಲಿ ಫುಲ್ ಇಯರಿಂಗ್ಸ್ ಇಟ್ಟಿದ್ದೀನಿ. ಫಸ್ಟ್ ಡ್ರಾದಲ್ಲಿ ವಾಚಸ್ಸು ಮಿಕ್ಕಿದ್ದೇನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಅದನ್ನು ಮಾತ್ರ ಇಟ್ಟಿದ್ದೀನಿ. ಸೊ ಇದರಲ್ಲಿ ಫುಲ್ ಬುಕ್ಸನ್ನು ಇಟ್ಟಿದ್ದೀನಿ. ಆಮೇಲೆ ಇದರಲ್ಲಿ ನಂದು ಮೇಕಪ್ ಬ್ರಷು ಪೌಚ್ಗಳನ್ನೆಲ್ಲ ಇಟ್ಟಿದ್ದೀನಿ. ಇದರಲ್ಲಿ ಫುಲ್ ಫೇಸ್ ಪ್ಯಾಕು, ಫೇಸಿಗೆ ರಿಲೇಟೆಡ್ ಎಲ್ಲದನ್ನು ಅದರಲ್ಲೇ ಇಟ್ಬಿಟ್ಟಿದ್ದೀನಿ.
ಸೊ ಇಷ್ಟು ಬೇಗ ಬೇಗ ತೋರಿಸಿದ್ದೀನಿ, ಬಟ್ ಇದನ್ನೆಲ್ಲ ಫುಲ್ ವರ್ಕ್ ಮಾಡೋದಕ್ಕೆ ನಾನು 1 ಅವರ್ 1.5 ಅವರ್ ಕಂಪ್ಲೀಟಾಗಿ ತಗೊಳ್ತು. ಸೊ ಕೆಲಸ ಎಲ್ಲ ಆಯಿತು, ನಾನು ಅಂದ್ಕೊಂಡಿರೋಷ್ಟು ಕೆಲಸ ಮುಗಿಸ್ಬಿಟ್ಟೆ. ಇವಾಗ ಸ್ವಲ್ಪ ಸ್ಕಿನ್ಗೆ ಕೇರ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾಕಂದರೆ ಫುಲ್ ಟಯರ್ಡ್ ಆಗಿಬಿಟ್ಟು ಸ್ಕಿನ್ನೆಲ್ಲ ತುಂಬ ಡಲ್ ಆಗಿದೆ. ಸೊ ನಾನು ಇವಾಗ ಏನು ಸ್ಕಿನ್ ಕೇರ್ ಮಾಡ್ಕೊತಾ ಇದ್ದೀನೋ ಇದು ನೀವು ವಾರಕ್ಕೆ ಒಂದ್ಸತಿ ಮಾಡಿಕೊಂಡ್ರೆ ನಿಮ್ಮ ಫೇಸ್ ತುಂಬಾ ಗ್ಲೋಯಿಂಗ್ ಆಗಿರುತ್ತೆ. ಸೊ ಇವಾಗ ನಾನು ಫಸ್ಟಿಗೆ ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಇದರಲ್ಲಿ 2 ಸ್ಟೆಪ್ ಫಾಲೋ ಮಾಡೋದು ನಾನು, ಒಂದು ಸ್ಕ್ರಬ್ಬಿಂಗು, ಇನ್ನೊಂದು ಫೇಸ್ ಪ್ಯಾಕು. ಬಟ್ ಇದು ವಾರ ವಾರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫೇಸು. ನಾನು ಅಷ್ಟು ವಾರ ವಾರ ಮಾಡೋಕ್ಕಾಗಲ್ಲ, ಯಾವಾಗಾದ್ರೂ ನಾನು ಟೈಮ್ ಸಿಕ್ಕಿದಾಗ ಮಂತ್ಲಿ 1 ಟೈಮ್ ಮಾಡ್ತಿರ್ತೀನಿ. ಬಟ್ ವೀಕ್ಲಿ ನೀವು 1 ಟೈಮ್ ಇದನ್ನು ಫಾಲೋ ಮಾಡಿದ್ರೆ ನಿಜವಾಗ್ಲೂ ಸೂಪರಾಗಿ ಗ್ಲೋಯಿಂಗ್ ಸ್ಕಿನ್ ನಿಮಗಿರುತ್ತೆ. ಸೊ ಫಸ್ಟಿಗೆ ನಾನು ಇವಾಗ ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಿರೋದು ಗುಡ್ ವೈಬ್ಸಿಂದ ಒಂದು ಪ್ರಾಡಕ್ಟು. ಸೊ ಇದು ಆಲ್ರೆಡಿ ನನ್ನ ಶಾಪಿಂಗ್ ಹಾಲಲ್ಲಿ ನೋಡಿರ್ತೀರ ನೀವು. ಇದು ಬಂದು ಆಲೋವೆರಾ ಜೆಲ್ದು ಗುಡ್ ವೈಬ್ಸು. ಈ ಸ್ಕ್ರಬ್ಬರ್ ಬಂದು ನಿಮಗೆ ಮಾಡ್ತಾ ಇದ್ದಾಗಲೇ ಒಂಥರ ಸೂಪರಾಗಿರೋ ಫ್ರೆಶ್ನೆಸ್ ಸಿಗುತ್ತೆ. ಅದು ಇಲ್ಲದೆ ನಿಮ್ಮ ಮುಖದಲ್ಲಿರೋ ಡೆಡ್ ಸೆಲ್ಸ್ನೆಲ್ಲ ರಿಮೂವ್ ಮಾಡಿ ನಿಮ್ಮ ಮಾರ್ಕ್ಗಳನ್ನೆಲ್ಲ ನಿಮಗೆ ರಿಮೂವ್ ಮಾಡ್ತಾ ಬರುತ್ತೆ. ಬಟ್ ಒಂದೇ ಇದರಲ್ಲಿ ನಿಮ್ಗೆ ಇಷ್ಟೆಲ್ಲ ಆಗುತ್ತೆ ಅಂತಲ್ಲ. ನಿಮ್ಮ ಫಸ್ಟ್ ಇದರಲ್ಲಿ ಫ್ರೆಶ್ನೆಸ್ ಸಿಗುತ್ತೆ ಮತ್ತು ಸೂಪರಾಗಿ ರಿಲ್ಯಾಕ್ಸೇಷನ್ ಆಗುತ್ತೆ, ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಮಾಡುತ್ತೆ. ಬಟ್ ಇದನ್ನು ಮಾಡ್ತಾ ಇದ್ರೆ ನೀವು ವೀಕ್ಲಿ 1 ಟೈಮ್ ನೀವು ಇದನ್ನು ಯೂಸ್ ಮಾಡ್ತಾ ಇದ್ರೇ ಸಾಕು. ಹಾಗಾಗಿ ನಾನು ಇವಾಗ ಸ್ಕ್ರಬ್ಬಿಂಗ್ ಮಾಡ್ಕೊಳ್ತಿದ್ದೀನಿ. ಮುಖ ಎಲ್ಲ ಫುಲ್ ಡಲ್ ಆಗಿರೋದ್ರಿಂದ ಇದನ್ನ ಇವಾಗ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಸ್ವಲ್ಪ ಪ್ರಾಡಕ್ಟ್ ತೊಗೊಳ್ತೀನಿ. 2 ಕೈನೂ ಯೂಸ್ ಮಾಡ್ಕೊಳ್ಬೇಕು, ಯಾಕಂದರೆ ಆವಾಗಲೇ ನಿಮಗೆ ಚೆನ್ನಾಗಿ ಮಸಾಜ್ ಸಿಗುತ್ತೆ. ಅಂದರೆ ನಾವು ಬರೀ ಬೆರಳಲ್ಲಿ, ನಾನು ಆಲ್ರೆಡಿ ಎಲ್ಲದರಲ್ಲೂ ಹೇಳಿರ್ತೀನಿ, ಬರೀ ಈ 2 ಸ್ವಲ್ಪ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಚೆನ್ನಾಗಿ ಈ ಬೆರಳುಗಳಿಂದನೇ ನೀವು ಚೆನ್ನಾಗಿ ಮಸಾಜ್ ಮಾಡಬೇಕು. ಹೇರ್ನ ಈ ಥರ ಟೈ ಮಾಡ್ಕೊಳ್ಳಿ. ಅವಾಗ ಬ್ಯಾಕ್ ಸೈಡು ಮಸಾಜ್ ಮಾಡೋಕ್ಕೆ ನಿಮಗೆ ಈಸಿ ಆಗುತ್ತೆ. ಜಾಸ್ತಿ ಟ್ಯಾನ್ ಆಗಿರೋದು ನಿಮಗೆ ಬ್ಯಾಕ್ ಸೈಡಲ್ಲೇ, ಅಂದರೆ ನೆಕ್ ಬ್ಯಾಕ್ ಸೈಡು. ಅಲ್ಲೆಲ್ಲ ನಿಮಗೆ ಚೆನ್ನಾಗಿ ರಿಸಲ್ಟ್ ಸಿಗಬೇಕಂದ್ರೆ ನೀವು ಸ್ಕ್ರಬ್ಬಿಂಗ್ ಮಾಡೋವಾಗಲೇ ನೀವು ಅದ್ರ ಜೊತೆಗೆ ಇದನ್ನು ಮಾಡ್ಕೊಳ್ಳಿ. ಸೊ ನಿಮಗೆ ಇದು ಮಾಡ್ತಾ ಲೈಟಾಗಿ ಡ್ರೈ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ನೀವು ಸ್ವಲ್ಪ ರೋಸ್ ವಾಟರ್ನ ಮಿಕ್ಸ್ ಮಾಡಿಕೊಂಡು ಇದನ್ನು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಸೊ ಇದು ಈ ರೀತಿ ನೀವು ಸರ್ವಿಸ್ ತಗೊಳ್ತಿರ್ಬೇಕಾದ್ರೆ ಇಲ್ಲ ಸರ್ವಿಸ್ ಮಾಡ್ಕೊಳ್ತಾ ಇರಬೇಕಾದ್ರೆ ಮಾತಾಡಬೇಡಿ, ರಿಸಲ್ಟ್ ಬೆಸ್ಟಾಗಿ ಸಿಗಲ್ಲ. ಸೊ ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ಲೈಟಾಗಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಸೊ ನಾನೊಂದು 2 ನಿಮಿಷ ಮಸಾಜ್ ಮಾಡ್ಕೊತೀನಿ. ಸೊ ಇವಾಗ ನೋಡಿ ಡ್ರೈ ಆಗ್ತಾ ಇದೆ ಪ್ರಾಡಕ್ಟು. ಸ್ವಲ್ಪ ರೋಸ್ ವಾಟರ್ನ ಯೂಸ್ ಮಾಡ್ಕೊಳ್ತೀನಿ ಇವಾಗ. ಕೆಲಸ ಫುಲ್ ಏನೂ ಆಗಿಲ್ಲ, ಒಂದೊಂದು ದಿನ ಸ್ವಲ್ಪ ನಾನು ಮಾಡ್ತಾ ಇದ್ದೀನಿ. ಯಾಕಂದರೆ ಒಂದೇ ಸತಿ ನಾವೆಲ್ಲ ಕೆಲಸನೂ ಮಾಡ್ಕೊಂಡ್ಬಿಟ್ರೆ ಮತ್ತು ಇನ್ನೊಂದು ದಿನ ಕೆಲಸ ಮಾಡೋಕ್ಕೆ ಬೋರ್ ಆಗುತ್ತೆ ಅಂತೇಳಿ ಸ್ವಲ್ಪ ಕೆಲಸ ತೋರಿಸ್ತಾ ಇದ್ದೀನಿ. ಸೊ ಅದರಿಂದ ನಿಮಗೂ ಆದರೂ ಸ್ವಲ್ಪ ಮೋಟಿವೇಶನ್ ಆಗಲಿ ಅನ್ನೋಕ್ಕೋಸ್ಕರ ನಾನು ಅದನ್ನೆಲ್ಲ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಸ್ಕ್ರಬ್ಬಿಂಗ್ ಆಯಿತು. ನೆಕ್ಸ್ಟ್ ನಾನಿವಾಗ ಗುಡ್ ವೈಬ್ಸಿಂದ ಚಾರ್ಕೋಲ್ ಫೇಸ್ ಮಾಸ್ಕ್ ತಗೊಂಡಿದ್ದೀನಿ. ಸೊ ತುಂಬಾ ಒಳ್ಳೆ ಸೂಪರಾಗಿರುತ್ತೆ ಈ ಫೇಸ್ ಮಾಸ್ಕು. ಸೊ ಇದ್ರ ಪ್ರೈಸ್ ಬಂದು 222 ರೂಪೀಸ್ ಅಂತ ಹಾಕಿದ್ದಾರೆ. ಬಟ್ ನಾನು ಆಫರ್ ಇರ್ಬೇಕಾದ್ರೆ ತೊಗೊಂಡಿರೋದು ಪರ್ಪಲಲ್ಲಿ. ಸೊ ಅದರದ್ದು ಪ್ರೈಸ್ ಎಷ್ಟು ಅಂದರೆ 195 ಅಷ್ಟೇ. ಬಟ್ ಕೆಲವೆಲ್ಲ ನನಗೆ ತುಂಬ ಪರ್ಚೇಸ್ ಮಾಡಿದರೆ ಪರ್ಪಲಲ್ಲಿ ಸ್ವಲ್ಪ ಫ್ರೀಯಾಗೂ ಸಿಕ್ಕಿದೆ. ಸೊ ಪರ್ಪಲಲ್ಲಿ ಶಾಪಿಂಗ್ ಮಾಡಿದಾಗ ಒಂದು ಶಾಪಿಂಗ್ ವಿಡಿಯೋ ಹಾಕಿದ್ದೀನಿ, ಅದನ್ನು ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಈ ಚಾರ್ಕೋಲ್ ಬಂದು ತುಂಬಾ ನಮ್ಮ ಸ್ಕಿನ್ಗೆ ಚೆನ್ನಾಗಿ ಗ್ಲೋಯಿಂಗ್ ಕೊಡುತ್ತೆ ಮತ್ತು ಫ್ರೆಶ್ ಆಗಿ ಇಟ್ಕೊಂಡಿರುತ್ತೆ. ಮುಖದಲ್ಲಿರೋ ಬ್ಯಾಕ್ಟೀರಿಯಾಸ್ ಮತ್ತು ಸೂಪರಾಗಿ ಡೀಪ್ ಕ್ಲಿನ್ಸಿಂಗ್ ಕೊಡುತ್ತೆ. ಅಷ್ಟು ಬೆನಿಫಿಟ್ಸ್ ಇದೆ ಇದರಲ್ಲಿ. ಸೊ ತುಂಬಾ ಒಳ್ಳೆ ಫೇಸ್ ಮಾಸ್ಕ್ ಇದು. ಸೊ ಇದರದ್ದು ಹೆಸರೇ ಆಕ್ಟಿವೇಟೆಡ್ ಚಾರ್ಕೋಲ್ ಡೀಪ್ ಕ್ಲಿನ್ಸಿಂಗ್ ಫೇಸ್ ಮಾಸ್ಕ್ ಅಂತ. ಸೊ ತುಂಬ ಚೆನ್ನಾಗಿದೆ, ಬೆನಿಫಿಟ್ಸ್ ಎಲ್ಲ ಟ್ರೈ ಮಾಡಿ ನೋಡಿ ಒಂದ್ಸತಿ. ಸೊ ನಾನಿವಾಗ ಇದನ್ನೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊತೀನಿ. ಇದಕ್ಕೆಲ್ಲ ನೀವು ಯಾವುದೇ ರೀತಿ ಪೇಸ್ಟ್ನೆಲ್ಲ ಮಾಡ್ಕೊಳ್ಳೋದೇ ಬೇಡ, ನೀವು ಡೈರೆಕ್ಟಾಗಿ ಹೀಗೆ ಅಪ್ಲೈ ಮಾಡ್ಕೊಂಡು ಹೋದ್ರೇ ಸಾಕು. ಸೊ ಫೇಸ್ ಫುಲ್ ಅಪ್ಲೈ ಮಾಡಿದೆ, ನೋಡೋಕೆ ಈ ಥರ ಇರುತ್ತೆ ಅಷ್ಟೇ. ರಿಮೂವ್ ಮಾಡಿದಾಗ ನಿಮ್ಮ ಫೇಸ್ ಅಷ್ಟು ಚೆನ್ನಾಗಿರುತ್ತೆ. ಸೊ ಒಂದು 10 ನಿಮಿಷ ಹಾಗೆ ಬಿಟ್ಬಿಟ್ಟು ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಿಬಿಡ್ಬೇಕಷ್ಟೇ. ಸೊ ವಾಶ್ ಮಾಡಿಬಿಟ್ಟು ಬಂದು ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಬಾಯ್.
ಸೊ ಫೇಸ್ ಪ್ಯಾಕ್ ಏನು ಹಾಕಿದ್ನೋ ಅದನ್ನ ರಿಮೂವ್ ಮಾಡಿದ್ದೀನಿ. ಹಾಗೆ ಸ್ನಾನನೂ ಮಾಡ್ಕೊಂಡು ಬಂದುಬಿಟ್ಟೆ. ತುಂಬಾ ನೋಡಿ ಎಷ್ಟು ನೀಟಾಗಿದೆ, ಕ್ಲಿಯರ್ ಆಗಿದೆ ಫೇಸು. ಸೊ ಅಷ್ಟು ಆದಮೇಲೆ ನಾನು ಮಾಯ್ಶ್ಚರೈಸರ್ ಕ್ರೀಮ್ ಹಾಕ್ತೀನಿ. ಸೊ ನೀವು ಯಾವುದೂ ಮಾಯ್ಶ್ಚರೈಸರ್ ಕ್ರೀಮ್ ಇಲ್ಲ ಅಂದರೆ ಆಲೋವೆರಾ ಜೆಲ್ ಕೂಡ ಅಪ್ಲೈ ಮಾಡ್ಕೋಬೋದು. ಸೊ ಮನೇಲೇ ಇದ್ದೀರಂದರೆ ಇಷ್ಟು ಸಾಕು. ಲೈಟಾಗಿ ಬೇಕಾದರೆ ಒಂದು ಲಿಪ್ ಬಾಮ್ ಏನಾದರೂ ಹಾಕ್ಕೊಳ್ಳಿ, ಸೂಪರಾಗಿ ನಿಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡ್ಕೋಬೋದು. ಸೊ ಎಲ್ಲ ಆಯ್ತು. ಇವಾಗ ನೆಕ್ಸ್ಟು ಕಾಫಿ ಕುಡಿಯೋ ಕೆಲಸ. ನನ್ನ ಗ್ರೀನ್ ಟೀ ನನ್ನ ಹಸ್ಬೆಂಡಿಗೆಲ್ಲ ಹಾಲು ಕಾಫಿ ಮಾಡಿಕೊಡ್ತಾ ಇದ್ದೀನಿ. ಕುಡಿದ್ಬಿಟ್ಟು ಇನ್ನೇನು ಕೆಲಸ ಇದೆ, ಇನ್ನೇನಿಲ್ಲ, ನೈಟ್ ಡಿನ್ನರ್ ಮಾಡಿಬಿಡ್ಬೇಕಷ್ಟೆ. ಸೊ ಇವತ್ತೆಲ್ಲ ಮುಗೀತು. ಸೊ ನಾಳೆ ಒಂದು ಸೂಪರಾಗಿರೋ ವ್ಲಾಗಲ್ಲಿ ನಿಮ್ಮ ಜೊತೆ ನಾನು ಬಂದು ಮಾತಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ತುಂಬ ಕೇರಾಗಿರಿ, ತುಂಬಾ ಕೇರಾಗಿರಿ. ಸೊ ದಯವಿಟ್ಟು ಹೊರಗಡೆ ಹೋಗಬೇಕಾದ್ರೆ ಮಾಸ್ಕ್ ಇಲ್ಲದೆ ಹೋಗಬೇಡಿ. ಹೋಗಿ ಬಂದಿದ್ದ ತಕ್ಷಣ ಹ್ಯಾಂಡು ಮತ್ತು ಕಾಲುಗಳನ್ನ ಚೆನ್ನಾಗಿ ತೊಳಿರಿ. ಆದಷ್ಟು ಸ್ನಾನನೇ ಮಾಡ್ಕೊಂಡ್ಬಿಡಿ. ತುಂಬಾ ಪ್ರೊಟೆಕ್ಷನು, ಅದು ನಿಮಗೆ ಮಾತ್ರ ಅಲ್ಲ, ನಿಮ್ಮ ಫ್ಯಾಮಿಲಿಯವ್ರಿಗೂ ತುಂಬಾ ಪ್ರೊಟೆಕ್ಷನ್ ಆಗುತ್ತೆ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ. ಬಾಯ್ ಬಾಯ್ ಬಾಯ್.